ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಪ್ರತಿದಿನ ಸ್ನಾನ ಮಾಡುವವರಿಗೆ ಮಾತ್ರ. ಯಾರು ಪ್ರತಿದಿನ ಸ್ನಾನ ಮಾಡ್ತಾ ಇಲ್ಲ ಅಂದರೆ ಡೈಲಿ ಯಾರು ಸ್ನಾನ ಮಾಡ್ತಾ ಇಲ್ಲ ನೋಡಿ, ಅವರು ವಿಡಿಯೋವನ್ನು ಸ್ಕಿಪ್ ಮಾಡಿ ಹೋಗ್ಬೋದು. ನೀವು ಡೈಲಿ ಸ್ನಾನ ಮಾಡ್ತಿದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಈ ತಪ್ಪುಗಳನ್ನು ಮಾಡಬೇಡಿ. ಏನು ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ನೋಡಿ. ನಾನು ಯಾಕೆ ಸ್ನಾನ ಮಾಡಿದ್ದವರು ವಿಡಿಯೋ ಸ್ಕಿಪ್ ಮಾಡಿ ಅಂತ ಹೇಳ್ಕೊಂಡು ಹೇಳಿದ್ದೇನಂತ ಹೇಳಿದರೆ, ನಮಗೆ ದರಿದ್ರ ಬರಲಿಕ್ಕೆ ಮುಖ್ಯ ಕಾರಣ ಅದೇ. ದೇವರು ನಮಗೆ ಕಷ್ಟ ಕೊಟ್ಟಿರಬಹುದು ಆಯ್ತಾ, ಮನುಷ್ಯರಿಗೆ ಕಷ್ಟ ಅಂತ ಹೇಳ್ಕೊಂಡು ಕೊಟ್ಟಿರ್ಬೋದು. ಆದರೆ ದೇವರು ಗಲೀಜಾಗಿರಿ, ನೀವು ಸ್ನಾನ ಮಾಡಬೇಡಿ, ಪ್ರತಿದಿನ ನೀವು ಮನೆಯನ್ನು ಚಂದ ಮಾಡಿ ಇಟ್ಕೊಳ್ಬೇಡಿ ಅಂತ ಹೇಳ್ಕೊಂಡು ಎಲ್ಲೂ ಕೂಡ ಹೇಳಿಲ್ಲ. ನಾವು ಕ್ಲೀನಾಗಿದ್ದರೆ ಅಥವಾ ಮನೆಯನ್ನು ಚಂದ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ಶುಕ್ರ ಆಕ್ಟಿವ್ ಆಗ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮ ಜಾತಕದಲ್ಲಿ. ಆವಾಗ ಏನಾಗುತ್ತಂತ ಹೇಳಿದರೆ ಆಟೋಮೆಟಿಕ್ ಆಗಿ ನಾವು ದುಡಿದ ಸಂಪಾದನೆ ಮಾಡಿದ ಹಣ ನಮ್ಮ ಕೈಯಲ್ಲಿ ಉಳಿಯುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ದಯವಿಟ್ಟು ಇಷ್ಟು ದಿವಸ ನೀವು ಉಂಟಲ್ಲ ಡೈಲಿ ಸ್ನಾನ ಮಾಡ್ತಿದ್ದೀರೋ ಅಥವಾ ಮಾಡ್ತಾ ಇಲ್ವೋ, ನಿಮಗೆ ಗೊತ್ತುಂಟದು, ನಮಗೆ ಗೊತ್ತಿಲ್ಲ ಮಾಡ್ತೀರಾ ಇಲ್ವಾ ಅಂತ ಹೇಳ್ಕೊಂಡು. ಇಷ್ಟು ದಿವಸ ಮಾಡಿದ್ದು ಬಿಟ್ಟು ಬಿಡಿ. ಇನ್ನು ಮುಂದಾದ್ರೂ ಉಂಟಲ್ಲ ಪ್ರತಿದಿನ ಸ್ನಾನ ಮಾಡಲಿಕ್ಕೆ ನೋಡಿ ಆಯ್ತಾ. ನೀವು ಬೆಳಿಗ್ಗೆ ಬೇಕಾದ್ರೆ ಸ್ನಾನ ಮಾಡಿ, ಇನ್ನು ಕೆಲವರು ಏನಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ಕೊಂಡು ಬರ್ತೇವೆ ನಮಗೆ ಆಗುದಿಲ್ಲ ಅನ್ನೋರು ಸಾಯಂಕಾಲ ಆದರೂ ಕೂಡ ಪರವಾಗಿಲ್ಲ ಸ್ನಾನ ಮಾಡಿ. ಹೆಣ್ಣು ಮಕ್ಕಳಾಗಿದ್ರೆ ಉಂಟಲ್ಲ ಪ್ರತಿದಿನ ತಲೆ ಸ್ನಾನ ಮಾಡುವ ಅಗತ್ಯ ಇಲ್ಲ. ಗಂಡು ಮಕ್ಕಳಾಗಿದ್ರೆ ಪ್ರತಿದಿನ ತಲೆ ಸ್ನಾನ ಮಾಡಬೇಕು ನೋಡಿ. ಇವಾಗ ಪ್ರತಿದಿನ ಸ್ನಾನ ಮಾಡ್ತೀವಿ ನೋಡಿ. ಇವಾಗಿದ್ದು ಮಾತು ನಾನು ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇರೋದು, ಗಂಡು ಮಕ್ಕಳಿಗೂ ಕೂಡ ಸೇರಿಸಿ ಹೇಳ್ತೇನೆ ವಿಡಿಯೋದಲ್ಲಿ. ಇವಾಗ ಮುಖ್ಯವಾಗಿ ಹೆಣ್ಣು ಮಕ್ಕಳು ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ, ನಿಮ್ಮದು ಗಂಡ ಚೆನ್ನಾಗಿದ್ರೆ, ನಿಮ್ಮ ಗಂಡ ಆರೋಗ್ಯವಂತರಾಗಿದ್ರೆ, ಅಥವಾ ನಿಮ್ಮ ಗಂಡನಿಗೆ ಉಂಟಲ್ಲ ಒಳ್ಳೆ ಸಂಪತ್ತು ಬಂದರೆ ಮಾತ್ರ ಅಲ್ವಾ ಹೆಣ್ಣು ಮಕ್ಕಳು ಕೂಡ ಮುಂದೆ ಬರೋದು. ಹೆಣ್ಣು ಮಕ್ಕಳು ಕೂಡ ಕೆಲಸ ಮಾಡ್ತಾರೆ, ಆದರೂ ಕೂಡ ಗಂಡ ಚೆನ್ನಾಗಿದ್ರೆ ಮಾತ್ರ ಅಲ್ಲ ಇಡೀ ಸಂಸಾರ ಖುಷಿಯಾಗಿರೋದು, ಇಡೀ ಮನೆ ಚೆನ್ನಾಗಿರೋದು. ಆದ್ರಿಂದ ನೀವು ಸ್ನಾನ ಮಾಡಿ ಬರ್ತೀರ ನೋಡಿ, ಬರುವಾಗ ಒಂದು ವೇಳೆ ಕೂದಲಲ್ಲಿ ನೀರು ಇಳಿತಾ ಇದ್ರೆ ಆಯ್ತಾ, ನೀರು ಇಳಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಬಾತ್ರೂಮಿಂದಲೇ ಚಂದ ಮಾಡಿ ಒರೆಸ್ಕೊಂಡು ಬರಬೇಕು. ಒರೆಸ್ಕೊಂಡು ಬಂದು ಆಮೇಲೆ ಹೊರಗಡೆ ಉಂಟಲ್ಲ ಅಂದರೆ ಬಿಸಿಲಿಗೆ ಹೋಗಿ ಕೂದಲನ್ನು ಒಣಗಿಸ್ಬೇಕು. ಕೂದಲಿಂದ ಹನಿ ಹನಿ ನೀರು ಉಂಟಲ್ಲ ಬಿದ್ದರೆ ಉಂಟಲ್ಲ ಆ ಮನೆಯಲ್ಲಿ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಹಸಿ ಕೂದಲಿರುವಾಗ ಅಂದರೆ ಕೂದಲು ಒಣಗಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಆ ಟೈಮಲ್ಲಿ ಹೆಣ್ಣು ಮಕ್ಕಳು ಸಿಂಧೂರವನ್ನು ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ನೀವು ಹಣೆಗೆ ಉಂಟಲ್ಲ ಕುಂಕುಮ ಇಟ್ಕೊಳ್ತೀರಲ್ವಾ, ಅದನ್ನು ಇಟ್ಕೊಳ್ಬಾರ್ದು ಕೂದಲಲ್ಲಿ ನೀರು ಇರುವಾಗ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ನೀವು ನಾರ್ತ್ ಇಂಡಿಯನ್ಸ್ಗಳನ್ನೆಲ್ಲ ನೋಡಿರ್ಬೋದು, ಏನಂತ ಹೇಳಿದರೆ ಮದುವೆ ಆಗಿದೆ ಅಂತ ಹೇಳ್ಕೊಂಡಾದ್ರೆ ಇಲ್ಲಿ ಕುಂಕುಮ ಇಟ್ಕೊಳ್ತಾರೆ. ಅವರಿಗೆ ಅದು ಮದುವೆ ಆಗಿದೆ ಅಂತ ಹೇಳ್ಕೊಂಡು ಎಷ್ಟು ಉದ್ದ ಕುಂಕುಮ ಇಟ್ಕೊಳ್ತಾರೆ ನೋಡಿ, ಅಷ್ಟು ಅವರ ಗಂಡನ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಅವರ ಭಾವನೆ. ಅದು ಏನೇ ಬೇಕಾದ್ರಾಗಿರಲಿ, ಅವರ ಹತ್ರ ನಮಗೆ ಇಲ್ಲಿಂದ ಇಲ್ಲಿ ತನಕ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಆದರೂ ಕೂಡ ನಾವು ಇಲ್ಲಿ ಕುಂಕುಮ ಇಟ್ಕೊಳ್ತೇವಲ್ಲ ಮದುವೆ ಆದ ಹೆಣ್ಣು ಮಕ್ಕಳು, ಹಸಿ ಕೂದಲಿರುವಾಗ ಕೂದಲಲ್ಲಿ ನೀರು ಇಳಿತಾ ಇರಬೇಕಾದ್ರೆ ಕುಂಕುಮವನ್ನು ಹಾಕೊಳ್ಬಾರ್ದು ಅಂತ ಹೇಳ್ಕೊಂಡು ನಾರ್ತ್ ಇಂಡಿಯನ್ಸ್ ಎಲ್ಲ ಹೇಳ್ತಾರೆ ಆಯ್ತಾ. ಅಂದ್ರೆ ಈ ರೀತಿ ಯಾರು ಹೆಣ್ಣು ಮಕ್ಕಳು ಮಾಡ್ತಾರೆ ನೋಡಿ, ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡನಿಗೆ ಆರೋಗ್ಯ ಅಂದ್ರೆ ಹುಷಾರಿಲ್ಲದ ಇದ್ದಾಗೆ ಆಗುತ್ತೆ. ಅಥವಾ ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ಎಷ್ಟು ಕಷ್ಟಪಟ್ಟು ದುಡಿದ್ರೂ ಕೂಡ ಅವ್ರ ಹತ್ರ ಹಣ ನಿಲ್ತಾ ಇರುವುದಿಲ್ಲ. ತಿಂಗಳ ಕೊನೆಯಲ್ಲಿ ಸಾಲ ತಗೊಳ್ಳುವ ಪರಿಸ್ಥಿತಿ ಬರುತ್ತೆ. ಅದರ ಜೊತೆಗೆ ಅವರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅಲ್ವಾ, ಮನೆಯಲ್ಲೇ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಆ ರೀತಿಯೆಲ್ಲ ಸಮಸ್ಯೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಕುಂಕುಮ ಹಚ್ಕೊಳ್ಳೋಕ್ಕಿಂತ ಮುಂಚೆ ಚಂದ ಮಾಡಿ ಕೂದಲಿಂದ ನೀರನ್ನೆಲ್ಲ ತೆಗೀರಿ ಆಯ್ತಾ. ನೀರನ್ನು ತೆಗೆದು ಯಾವ ಒಂದು ಡ್ರಾಪ್ಸ್ ಕೂಡ ಅದರ ಕೂದಲಿಂದ ಇಳಿಬಾರ್ದು. ಆ ರೀತಿಯಲ್ಲಿ ತೆಗೆದಾದ ನಂತರ ಬೇಕಾದರೆ ನೀವು ಹಣೆಗೆ ಕುಂಕುಮವನ್ನು ಹಚ್ಬೋದು ಮತ್ತು ಸಿಂಧೂರವನ್ನು ಕೂಡ ಹಚ್ಬೋದು. ಇವಾಗ ಎರಡನೇದು, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಯಾವ ಅಭ್ಯಾಸ ಇರ್ತದೆ ಅಂತ ಹೇಳಿದರೆ, ಕುಂಕುಮ ಇಟ್ಕೊಳ್ಳೋರಿಗೆ ಈ ಅಭ್ಯಾಸ ಇರುವುದಿಲ್ಲ. ಸ್ಟಿಕ್ಕರ್ ಹಾಕೊಳ್ತಾರೆ ನೋಡಿ, ಅವರಿಗೆ ಈ ಅಭ್ಯಾಸ ಇರುತ್ತೆ. ಏನಂತ ಹೇಳಿದರೆ, ನಾವು ಸ್ನಾನ ಮಾಡುವಾಗ ಉಂಟಲ್ಲ ಬಾತ್ರೂಮ್ದು ಗೋಡೆಗೆ ಆಗಲಿ ಅಥವಾ ಅಲ್ಲಿ ಕನ್ನಡಿ ಇದ್ದರೆ ಕನ್ನಡಿಗಾಗಲಿ ನಮ್ಮ ಸ್ಟಿಕ್ಕರನ್ನು ತೆಗೆದು ಅಲ್ಲಿ ಇರ್ತೇವೆ. ನಾವು ಉಂಟಲ್ಲ ನಾವು ಕುಂಕುಮ ಆಗಲಿ ಅಥವಾ ಸ್ಟಿಕ್ಕರ್ ಆಗಲಿ ಹಾಕೋದು ಯಾಕೆ ಹೇಳಿ, ನಮ್ಮ ಗಂಡನ ಆಯಸ್ಸು ಜಾಸ್ತಿ ಆಗಲಿ ಅಂತ ಹೇಳ್ಕೊಂಡಲ್ವಾ. ಅಂದರೆ ನಮಗೆ ಕೂಡ ಚೆಂದ ಕಾಣಿಸ್ತದೆ, ಅದ್ರ ಜೊತೆಗೆ ಗಂಡನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು. ಬಾತ್ರೂಮಲ್ಲಿ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದರೆ ರಾಹು ನೆಲೆಸಿರ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿ ನೋಡಿ ಎಂತಹ ಕೆಟ್ಟ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೆ ಮುಖ್ಯ ಕಾರಣ ಬಾತ್ರೂಮ್ ಆಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಬಾತ್ರೂಮ್ನಲ್ಲಿ ನೀವು ಏನು ಮಾಡ್ತೀರ ಅಂತ ಹೇಳಿದ್ರೆ ಇದನ್ನೆಲ್ಲ ಇಟ್ಟರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಗಂಡನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಉಂಟಲ್ಲ ಇನ್ನು ಮುಂದೆ ಆಯ್ತಾ, ಇಷ್ಟು ದಿವಸ ಮಾಡಿ ಆಯ್ತಲ್ಲ, ಇನ್ನು ಮುಂದೆ ಉಂಟಲ್ಲ ನೀವು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆಯೇ ನಿಮ್ಮ ರೂಮಲ್ಲಿ ಉಂಟಲ್ಲ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಸ್ಟಿಕ್ಕರ್ ಅಂದರೆ ಬಿಂದಿ ಹಾಕಿದರೆ ಅಲ್ಲಿ ತೆಗೆದು ಇಟ್ಟು ಬನ್ನಿ. ಅದನ್ನು ಬಿಟ್ಟು ಇನ್ನು ಬಾತ್ರೂಮ್ ಇದು ಗೋಡೆಗೆ ಅಂಟಿಸುವುದು ಅಥವಾ ಅಲ್ಲಿ ಬಾತ್ರೂಮಲ್ಲಿ ಕನ್ನಡಿ ಉಂಟು ಅಂತ ಹೇಳ್ಕೊಂಡು ಅಂಟಿಸುವುದು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಗಂಡ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಇಡೀ ಮನೆ ಏಳಿಗೆ ಆಗೋದು. ಆ ಕಾರಣಕ್ಕೆ ಈ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ
ಇವಾಗ ಮೂರನೇದು ಏನಂತ ಹೇಳಿದರೆ, ನಾವು ಸ್ನಾನ ಮಾಡಿ ಬರುವಾಗ ಏನಾಗುತ್ತೆ ಅಂತ ಹೇಳಿದರೆ, ನಾವು ಸ್ನಾನ ಮಾಡಿದ ಜಾಗದಲ್ಲಿ ಏನಾಗುತ್ತೆ, ಕೂದಲು ಬಿದ್ದಿರುತ್ತೆ, ಅಥವಾ ಶಾಂಪೂ ಪ್ಯಾಕೆಟ್ ಅಂದರೆ ನಾವು ಶಾಸ್ತ್ರಿ ಯೂಸ್ ಮಾಡುವವರಾಗಿದ್ದರೆ ಇದು ಶಾಂಪೂ ಪ್ಯಾಕೆಟಲ್ಲೇ ಬಿಟ್ಟು ಬರ್ತೇವೆ, ಅಥವಾ ನಾವು ಹಳೆ ಬಟ್ಟೆಯನ್ನು ಹಾಕ್ಕೊಂಡಿರ್ತೇವಲ್ಲ, ಹೊಸ ಬಟ್ಟೆಯನ್ನು ಸ್ನಾನ ಮಾಡಿ ಅದ ನಂತರ ಹಾಕೋದಲ್ಲ, ಹಳೆ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಬಂದಿರ್ತೇವೆ. ಇನ್ನು ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಾತ್ರೂಮ್ ಉಂಟಲ್ಲ ಕರೆಕ್ಟ್ ಆಗಿರುವುದಿಲ್ಲ, ಹೀಗೆ ಅಂದರೆ ಏರು ತಗ್ಗು ಇರುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ತಗ್ಗಿರುವ ಜಾಗದಲ್ಲಿ ನಾವು ಸ್ನಾನ ಮಾಡಿದ ನೀರು ಹೋಗಿ ನಿಂತಿರುತ್ತೆ. ಈ ರೀತಿ ಇದ್ರೆ ಉಂಟಲ್ಲ, ನೀವು ದಯವಿಟ್ಟು ಸ್ನಾನ ಮಾಡಿ ಬರುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಬಾತ್ರೂಮಲ್ಲಿ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ನಮ್ಮ ಮೈಲಿಗೆ ಬಟ್ಟೆಯನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ರಾಹು ಉಂಟಲ್ಲ ನಿಮಗೆ ಪ್ರಾಬ್ಲಮ್ ಕೊಟ್ಟರೆ, ಶನಿಶ್ಚರ ತೊಂದರೆ ಕೊಡ್ತಾನೆ ನೋಡಿ, ಅದಕ್ಕಿಂತ ಜಾಸ್ತಿ ತೊಂದರೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಬಾತ್ರೂಮಲ್ಲಿ ಮೈಲಿಗೆ ಬಟ್ಟೆಯನ್ನು ಇಡಬಾರ್ದು ಅಂತ ಹೇಳ್ಕೊಂಡು. ಎರಡನೇದು ಕೂಡ ಹಾಗೆ, ನೀವು ಸ್ನಾನ ಮಾಡ್ಕೊಂಡು ಬಂದು ಕೂಡಲೇ ಅಲ್ಲಿ ಕೂದಲು ಬಿದ್ದಿದ್ರೆ, ಅಥವಾ ಶಾಂಪುದು ಶಾಸ್ತ್ರೆ ಬಿದ್ದಿದ್ರೆ, ಅಥವಾ ಏನೇ ಕೂಡ ಬಿದ್ದಿದ್ರು ಕೂಡ ಉಂಟಲ್ಲ ಅದನ್ನೆಲ್ಲ ಕ್ಲೀನಾಗಿ ತೆಗಿಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ನಾನ ಮಾಡಿ ಆದ ನಂತರ ಉಂಟಲ್ಲ ನೀರು ನಿಂತಿದ್ರೆ ಒಂದು ವೇಳೆ ಬಾತ್ರೂಮಲ್ಲಿ, ಆ ನೀರನ್ನು ಚಂದ ಮಾಡಿ ಗುಡಿಸಿ ತೆಗಿಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಉಂಟಲ್ಲ ಏನಂತ ಹೇಳಿದರೆ, ಬಾತ್ರೂಮಲ್ಲಿ ಪಾಚಿ ಕಟ್ಟದೇ ಇರುವ ಹಾಗೆ ನೋಡ್ಕೋಬೇಕು, ಗೋಡೆಯಲ್ಲಿ ಕೂಡ ಯಾವುದು ಕೂಡ ಪಾಚಿ ಗಲೀಜು ಇರದೇ ಇರುವ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಯಾರ ಮನೆಯಲ್ಲಿ ಮಾಡುವುದಿಲ್ಲ ನೋಡಿ, ಅಂಥವರಿಗೆ ಸಾಲದ ಸಮಸ್ಯೆ ಜಾಸ್ತಿ ಆಗುತ್ತೆ, ಅಥವಾ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯ್ತಾ. ಆದ್ದರಿಂದ ಉಂಟಲ್ಲ ನಿಮಗೆ ರಾಹು ಚೆನ್ನಾಗಿ ಇರಬೇಕು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬಾತ್ರೂಮನ್ನು ಕ್ಲೀನಾಗಿ ಇಟ್ಕೊಂಡಿರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಒಂದು ಅಂದರೆ ಏನು ಮಾಡಬೇಕಂತ ನಾನು ಮುಂಚೆಯ ವಿಡಿಯೋದಲ್ಲಿ ಹೇಳಿದ್ದೇನೆ, ಒಂದೇ ಗಾಜಿನ ಲೋಟದಲ್ಲಿ ಅಥವಾ ಗಾಜಿನ ಬೌಲಲ್ಲಿ ಉಂಟಲ್ಲ ಕಲ್ಲುಪ್ಪನ್ನು ತೆಗೆದು ಉಂಟಲ್ಲ ಬಾತ್ರೂಮಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದ್ರು ಕೂಡ ರಾಹು ದೋಷ ಏನಾದರೂ ಇದ್ರೂ ತೊಂದರೆ ಇದ್ದರೆ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದನ್ನು ಕೂಡ ದಯವಿಟ್ಟು ಮಾಡಿ. ಇವಾಗ ನೆಕ್ಸ್ಟ್ ಏನಂತ ಹೇಳಿದರೆ, ಕೆಲವರಿಗೆ ಸ್ನಾನ ಮಾಡುವಾಗ ಚಪ್ಪಲಿ ಹಾಕೊಂಡು ಸ್ನಾನ ಮಾಡುವ ಅಭ್ಯಾಸ ಇರುತ್ತೆ. ಈ ಕಡೆ ಚಪ್ಪಲಿ ಕೂಡ ಕ್ಲೀನ್ ಆಗುತ್ತೆ, ಈ ಕಡೆ ನೀವು ಕೂಡ ಕ್ಲೀನ್ ಆಗ್ತೀರಾ ಅಂತ ಹೇಳ್ಕೊಂಡು ಚಪ್ಪಲಿ ಹಾಕಿಕೊಂಡು ಕೂಡ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಲ್ಲೂ ಕೂಡ ಮದುವೆಯಾದ ಹೆಣ್ಣು ಮಕ್ಕಳು ಚಪ್ಪಲಿ ಹಾಕೊಂಡು ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು. ಆದ್ದರಿಂದ ಒಂದು ವೇಳೆ ನಿಮಗೆ ಚಪ್ಪಲಿ ಎಲ್ಲ ಹಾಕೊಂಡು ಸ್ನಾನ ಮಾಡುವ ಅಭ್ಯಾಸ ಇದ್ದರೆ ಅದನ್ನು ಬಿಟ್ಟು ಬಿಡಿ. ಮತ್ತು ಕೆಲವರಿಗೆ ಅಭ್ಯಾಸ ಇರುತ್ತೆ ಏನಂತ ಹೇಳಿದರೆ, ಬಾತ್ರೂಮಲ್ಲಿ ಉಗುರು ಕಟ್ಟು ಮಾಡುವ ಅಭ್ಯಾಸ, ಉಗುರನ್ನು ಕಟ್ ಮಾಡ್ತಾರೆ ಅಲ್ಲೆಲ್ಲ ಎಸಿತಾರೆ, ಆ ರೀತಿಯಲ್ಲಿ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಇನ್ನರ್ ವೇರ್ಗಳನ್ನು ಕೂಡ ಆಯಿತಾ, ಅಂದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇನ್ನರ್ ವೇರ್ಗಳನ್ನು ಕೂಡ ಬಾತ್ರೂಮಲ್ಲೇ ಒಣಗಿಸ್ತಾರೆ. ಅದನ್ನು ಕೂಡ ಅಂದರೆ ಪ್ಯಾಂಟೀಸ್ ಎಲ್ಲ ಉಂಟಲ್ಲ ಅದ್ರ ಬಗ್ಗೆ ನಾನು ಹೇಳ್ತಿರೋದು. ಇನ್ನರ್ ವೇರ್ ಅಂತ ಹೇಳಿದ್ರೆ ಕಡೆಗೆ ಆಮೇಲೆ ಇಂಥ ಸಹ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ಯಾಂಟೀಸ್ಗಳನ್ನು ಕೂಡ ಏನು ಅಂತ ಹೇಳಿದರೆ ನೀವು ಯೂಸ್ ಮಾಡಿ ಆದ ನಂತರ ಒಗೆದು ಅಲ್ಲೇ ಒಣಗಿಸಿ ಬಿಡ್ತಾರೆ, ಹಾಗೆ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಬಾತ್ರೂಮಲ್ಲಿ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಯಾವ ಬಟ್ಟೆ ಕೂಡ ಇರಬಾರ್ದು. ಸ್ನಾನಕ್ಕೆ ಹೋಗುವಾಗ ಮಡಿ ಬಟ್ಟೆಯನ್ನು ತಗೊಂಡು ಹೋಗ್ತೀರ ನೋಡಿ, ಅದನ್ನು ಹಾಕಿದ ನಂತರ ಅಲ್ಲಿರುವ ಮೈಲಿಗೆ ಅಂದರೆ ನೀವು ಫಸ್ಟ್ ಯೂಸ್ ಮಾಡಿರುವ ಮೈಲಿಗೆ ಬಟ್ಟೆಯನ್ನು ಅಲ್ಲಿಂದ ತರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಬಾತ್ರೂಮಲ್ಲಿ ಯಾವ ಅಂದರೆ ನಿಮ್ಮದು ಸೋಪು ಅಥವಾ ಬ್ರಷ್ಗಳು ಅಥವಾ ಪೇಸ್ಟು ಅಂಥದ್ದೆಲ್ಲ ಇರಬೇಕು. ಅಂದರೆ ಬಾತ್ರೂಮಲ್ಲಿ ಯಾವ ವಸ್ತು ಇರಬೇಕು ನೋಡಿ, ಅದನ್ನು ವಸ್ತುವನ್ನು ಬಿಟ್ಟರೆ ಇರಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದರೆ ಕಲ್ಲುಪ್ಪು ಮಾತ್ರ. ಅದನ್ನು ಬಿಟ್ಟು ಬೇರೆ ಯಾವ ವಸ್ತುವನ್ನು ಕೂಡ, ಒಂದು ತುಂಡು ಬಟ್ಟೆಯನ್ನು ಕೂಡ ಆ ಜಾಗದಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದ್ರೆ ಉಂಟಲ್ಲ ನಿಮಗೆ ತುಂಬ ಕೆಟ್ಟ ಪರಿಸ್ಥಿತಿ ಬರುತ್ತೆ ಅಂತ. ಅದ್ರ ಜೊತೆಗೆ ಇನ್ನರ್ ವೇರ್ಗಳನ್ನು ಕೂಡ ಅಂದರೆ ನೀವು ಪ್ಯಾಂಟೀಸ್ಗಳನ್ನು ಕೂಡ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲೇ ಒಣಗಿಸಿದ್ರೆ ಏನಾಗುತ್ತೆ, ಅದಕ್ಕೆ ಬಿಸಿಲು ಕೂಡ ಬೀಳುವುದಿಲ್ಲ. ಬಿಸಿಲು ಬೀಳದೇ ಇದೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಮುಂದೆ ಉಂಟಲ್ಲ ಅಲ್ಲಿ ಕುಜುಲಿ ಆಗುವ ಚಾನ್ಸಸ್ ಇರುತ್ತೆ, ಅಥವಾ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ. ಆದ್ದರಿಂದ ಉಂಟಲ್ಲ ಆದಷ್ಟು ನೀವು ಹೊರಗಡೆ ಬಟ್ಟೆ ಹೇಗಾದರೂ ಕೂಡ ಪರವಾಗಿಲ್ಲ, ಒಳಗಡೆಯ ಬಟ್ಟೆ ನಮಗೆ ಕ್ಲೀನ್ ಆಗಿರಬೇಕು. ಯಾವತ್ತು ಚಂದ ಮಾಡಿ ಇದು ಒಗೆದು ಉಂಟಲ್ಲ ಅದನ್ನು ಬಿಸಿಲಿಗೆ ಒಣಗಿಸಿ, ಅದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಇದ್ದರೂ ಏನೇ ತೊಂದರೆ ಇದ್ದರೂ ಕೂಡ ಹೋಗುತ್ತೆ. ಅದು ಈ ಮಳೆಗಾಲದಲ್ಲಂತೂ ಉಂಟಲ್ಲ ಜಾಸ್ತಿ ನಿಮಗೆ ಇಂತಹದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ. ಅಂದರೆ ಕುಜುಲಿ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಫಂಗಸ್ಗಳದ್ದು ಪ್ರಾಬ್ಲಮ್ ಇರ್ಬೋದು, ಅದೆಲ್ಲ ಜಾಸ್ತಿ ಬರುತ್ತೆ. ಆದ್ದರಿಂದ ಆದಷ್ಟು ನೀವು ನಿಮ್ಮ ಒಳಗಡೆ ಬಟ್ಟೆ ಅಂದರೆ ಇನ್ನರ್ ವೇರ್ಗಳನ್ನು ಅಂದರೆ ಪ್ಯಾಂಟೀಸ್ಗಳನ್ನು ಚಂದ ಮಾಡಿ ಕ್ಲೀನಾಗಿ ಒಗೆದು ಒಣಗಿಸಿ ಆಮೇಲೆ ಯೂಸ್ ಮಾಡಿ. ಪದೇ ಪದೇ ಅದೇ ಬಟ್ಟೆಯನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಒಂದು ಸಲ ನೀವು ಪ್ಯಾಂಟೀಸ್ ಉಂಟಲ್ಲ ಒಂದು ದಿನಕ್ಕೆ ನೀವು ಸ್ನಾನ ಮಾಡಿದ ಕೂಡಲೇ ಅದನ್ನು ಒಗೆದು ಪುನಃ ಅದನ್ನೇ ಹಾಕೊಳ್ಳೋದು, ಆ ರೀತಿ ಕೂಡ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಎಷ್ಟು ನೀವು ಒಳಗಡೆ ಬಟ್ಟೆ ಕ್ಲೀನಾಗಿರ್ತದೆ ನೋಡಿ ಅಷ್ಟು ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಯಾವ ಕಾರಣಕ್ಕೂ ಕೂಡ ಬಾತ್ರೂಮ್ ನೀವು ಯೂಸ್ ಮಾಡಿ ಆದ ನಂತರ ಹೊರಗಡೆ ಬರುವಾಗ ಡೋರನ್ನು ಕ್ಲೋಸ್ ಮಾಡಿಕೊಂಡು ಬರುವುದನ್ನು ಮರಿಬೇಡಿ.
ಬಾತ್ರೂಮ್ ಡೋರ್ ಯಾವತ್ತೂ ಕೂಡ ಓಪನ್ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಅಡಿಗೆ ಮನೆಯಲ್ಲಿ ಯಾರ್ದು ಬಾತ್ರೂಮ್ ಇರುತ್ತೆ ನೋಡಿ, ಅಂಥವರಿಗೆ ಕೂಡ ಹಣದ ಸಮಸ್ಯೆ ಅಥವಾ ಸಾಲದ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಅಕಸ್ಮಾತ್ ಇವಾಗ ಬಾಡಿಗೆ ಮನೆ ಇದೆ, ಬಾಡಿಗೆ ಮನೆಯಲ್ಲಿ ಅಡಿಗೆ ಮನೆಯಿಂದನೇ ನಮಗೆ ಬಾತ್ರೂಮ್ಗೆ ಹೋಗಬೇಕು, ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಪರಿಸ್ಥಿತಿ ಆ ರೀತಿ ಉಂಟು, ಮನೆ ಖಾಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಾದ್ರೆ ಯಾವತ್ತೂ ಕೂಡ ನೀವು ಆ ಡೋರನ್ನು ಕ್ಲೋಸ್ ಆಗಿ ಇಟ್ಕೊಂಡಿರಿ ಆಯ್ತಾ. ಅಂದ್ರೆ ಕಿಟಕಿ ಇರ್ತದೆ ನೋಡಿ ಒಳಗಡೆಯಿಂದ ಬಾತ್ರೂಮ್ ಅಲ್ಲಿ, ಅದನ್ನು ಬೇಕಾದ್ರೆ ಓಪನ್ ಮಾಡಿ ಇಡಿ, ಅಂದ್ರೆ ಹೊರಗಡೆ ಗಾಳಿ ಎಲ್ಲ ಹೋಗ್ಲಿಕ್ಕೆ. ಅದನ್ನು ಬಿಟ್ಟು ಡೋರನ್ನು 24 ಗಂಟೆ ಕೂಡ ಕ್ಲೋಸ್ ಆಗಿ ಇರಬೇಕು. ನೀವು ಯೂಸ್ ಮಾಡುವಾಗ ಮಾತ್ರ ಓಪನ್ ಮಾಡ್ಕೊಂಡು ಹೋದ್ರೆ ಆಮೇಲೆ ವಾಪಸ್ ಹೊರಗಡೆ ಬರುವಾಗ ಲಾಕ್ ಮಾಡ್ಕೊಂಡು ಅಂದ್ರೆ ಕ್ಲೋಸ್ ಮಾಡ್ಕೊಂಡೆ ಹೊರಗಡೆ ಬರಬೇಕು. ಅದನ್ನು ಬಿಟ್ಕೊಂಡು ಯಾವತ್ತೂ ಕೂಡ ಓಪನ್ ಇರಬಾರ್ದು ಬಾತ್ರೂಮ್ ಡೋರ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ಆರೋಗ್ಯ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ, ಸಾಲದ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿದಿನ ಸ್ನಾನ ಮಾಡುವವರು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.